ಲಲಿತಾ, ಬರ್ರಿ. ಅಲ್ಲ ಅಲ್ಲಿ ಕುಡಿಯೋ ನೀರು ಬಂದವು, ಆರಾಮಾಗಿ ಕೂತಿಯಲ್ಲ. ಅಯ್ಯೋ ಹೌದಾ, ಕುಡಿಯೋ ನೀರು ಬಂದವ. ಒಂದು ನಿಮಿಷ ಇರಿ, ಈಕಿಗೆ ಹೇಳ್ತೀನಿ. ಏ ನಿಹಾರಿಕಾ, ನಿಹಾರಿಕಾ ಅತ್ತಿಯರ ಕರೆದ್ರೇನ್ರಿ? ಹ್ಞೂ, ಇಡೀ ಓಣೆಂದು ಮಂದಿನ ಮೋಟ್ರ್ ಹಚ್ಚಿ ನೀರು ತುಂಬಕತ್ತಾರವ. ಹೋಗಿ ಕುಡಿಯೋಕ್ಕೆ 2 ಕೊಡ ಹಿಡ್ಕೊಂಬ ಹೋಗು. ಅತ್ತಿಯರ ನಿನ್ನ ಹಿಡ್ಕೊಂಡ್ ಬಂದಿನಲ್ರಿ, ಅದಾವ್ರಿ ಅವು. ಇನ್ನ 1 ಕೊಡ ಪೂಜೆದೈತಿ, 1 ಕೊಡ ಕುಡಿಯೋದೈತ್ರಿ. ನೋಡವ, ದಿನ ಬಿಡ್ತಾನ, ದಿನ ಹಿಡಿದು ಬಿಡಲ್ಲ, ಏನಾಗುತ್ತ? ಈ ಪೂಜಕ್ಕೂ ಮತ್ತು ಬೇಕಾ ಬ್ಯಾಸ್ಗಿ ಅವು ಅದ್ರಾಗ ಚಲೋ ಅನ್ಸೋದಿಲ್ಲ. ಒಂದು ಕೆಲಸ ಮಾಡು, ಈಗದಾವಲ್ಲ ಪೂಜಾದ್ವು, ಅವ್ನು ಚೆಲ್ಲಿ ಚಂದಾಗಿ ಹಿಡ್ಕೊಂಡು ಬಾ. ಆಮೇಲೆ ಇನ್ನೊಂದು ಕೊಡ ಐತಲ್ಲ ತುಂಬಿಟ್ಕೋ. 1 ಕೊಡನ ಹೊಸ ಗಡಿಗೆ ತಂದ ನೋಡು ಮೊನ್ನೆ ಇವ ನಮ್ಮ ಸಂತೋಷ, ಅದಕ್ಕೆ ಹಾಕು. ಅದು ಬರೋಬ್ಬರಿ 2 ಕೊಡ ಹಿಡಿತೈತಿ, ಅಂದರೆ ನಮಗೆ 2 ದಿನ ಆಕೈತಿ. ತುಂಬ್ಕೊಂಬ ಹೋಗು, ಏನಾತ? ಅತ್ತಿಯರ ಒಂದು ಸ್ವಲ್ಪ ರೆಸ್ಟ್ ಮಾಡು ಅಂದಿದ್ದರಿ, ಯಾಕಂದ್ರೆ 2 ಅದಾವಲ್ರಿ ಹೊಟ್ಯಾಗ ಪಾಪು, ಭಾರ ಎತ್ತಬೇಡ ಅಂದಾರ್ರಿ. ಅಯ್ಯೋ ಕತಿಯ, ಅಷ್ಟನ ನೀ ನಂಬ್ತೀಯ ಬಿಡ್ತೀಯ? ನಾನಂತರೂ ಹತ್ತಿ ಹೊಲಕ್ಕೆ ಹಂಗಿಂಗಂತ ನಮಗೇನಂತ ಗ್ರಾಚಾರ ಇಲ್ಲ. ನಾವಿದ್ದಾರ ಚಂದ ಕುಟುಂಬ ನಮ್ಮದು, ಒಳ್ಳೆ ಫ್ಯಾಮ್ಲಿ ನಮ್ಮದು. ನಾವೇನು ಆ ಥರ ಎಲ್ಲ ಕೆಲ್ಸಕ್ಕೆ ಹೋಗಿಲ್ಲ. ಆದ್ರೆ ನಮ್ಮ ದೊಡ್ಡಕ್ಕಿ, ನಮ್ಮ ದೊಡ್ಡ ಮಗಳು, ಆಕಿ ಎಷ್ಟು 13 ತಿಂಗಳದಾಕಿದ್ಲು. ನಾನು ನಾನು 3ರಾಗಿತ್ತು. ಮತ್ತು ಏನು ಮಾಡ್ಬೇಕು? ಆಕಿನ್ನೇ ತೊಗೊಂಡು ಎಲ್ಲ ಕಡೆ ಹೋಗಿದ್ದೆ. ಮತ್ತು ಆಕಿ ಗುಂಡ್ಗ ಭಾರಿ ವಜ್ಜ ಇದ್ಲು. ಮತ್ತು 5-6 kg ಇದ್ಲು. ಇದು ಕೂಡ ಎಷ್ಟು kg ಇರುತ್ತೆ? ಒಂದು 10-15 kg ಇದ್ದಿತ್ತಾನ, ಅಷ್ಟ ಅಲ್ಲ, ಏನಾಗತ್ತೆ? ನಮ್ಮತ್ತೀಕಿ 9 ತಿಂಗಳದಾಗ, ನಾವು 9 ತಿಂಗಳು ಆಗತ್ಲಿಗೆ ನಮ್ಮತ್ತೀಕಿ 15-16 ತಿಂಗಳದಾಕಿದ್ಲು. ಬರೋಬ್ಬರಿ ಇದ್ಲು ಬಿಡು, ಒಂದು 8 kgನ ಆಗಿದ್ಲು. ಆಕಿ ಭಾರಿ ದಪ್ಪ ನಮ್ಮ ದೊಡ್ಡ ಮಗಳು. ಆದ್ರೆ ನಿಮ್ಮ ಕಾಲದಾಗ ಬೇರೆ, ನಮ್ಮ ಕಾಲದಾಗ ಬೇರೆ ಅಲ್ರಿ ಅತ್ತಿಯರ. ನನಗೆ ಖರೇನ ನಂಗೆ ಭಾಳ ತ್ರಾಸ ಅನ್ಸಕತ್ತೈತ್ರಿ. ಯಾಕೈನ 2 ದಿನ ಆಯ್ತು ದಿನಾನು ನೀರು ತುಂಬ ನಂಗೆ ಆಗ್ವಲ್ರಿ. ಯಾರು ಆಳು ಮಕ್ಳು ಬರ್ಲಿ ಬಿಡ್ರಿ, ಅವ್ರಿಗೆ ಹೇಳ್ತೀನಿ. ಅಲ್ಲವಾ, ನಮ್ಮ ಮನೆ ಪದ್ಧತಿ ಏನೈತೆ ಅಂತ ಗೊತ್ತಿಲ್ಲ ನಿನಗೆ? ಅವ್ರು ಮುಸುರಿ ತಿಕ್ಕಿದ ಮ್ಯಾಗ ನಾವೆಲ್ಲ ಒಳಗೆ ಬಂದು ಇನ್ನೊಂದ್ಸರಿ ತೊಳ್ಕೊತೀವಿಲ್ಲ ನೀರು ಹಾಕಿ, ಅಷ್ಟನ್ನು ಅದರ ನೆನಪೈತಿಲ್ಲ. ಇನ್ನು ಕುಡಿಯಾಕ ಪೂಜಾಕ ಅವ್ರ ಕೈಲಿ ಹಿಡಿಸ್ತೀನಿ ನನ್ನ ನೀರು. ನೋಡು ಹೇಳಕತ್ತೀನಿ, ಇಂಥವೆಲ್ಲ ಮಾಡಬೇಡ. ಹೋಗಿ ಬಡ 2 ಕೊಡ ಗಡಿಗೆ ಹಾಕು, 1 ಕೊಡ ಪೂಜೆಗೆ ಇಟ್ಬಿಡು. 3 ಕೊಡ ನಿಂಗೆ ತೊಂಬರಕ್ಕಾಗಲ್ಲ ಏನು? ಎಲ್ಲೆಲ್ಲಿಂದ ನಾನು ನೀರು ತೊಗೊಂಡು ಬರ್ತಾರ, ನಿನಗೆ ಅನುಕೂಲ ಐತಿ ಅಲ್ರಿ ಅತ್ತಿಯರ? ಬೋರ್ ಚಾಲು ಮಾಡಿದ್ರೆ ಅದ್ರಕ್ಕಿನ್ನ ಚಲೋ ನೀರು ಬರ್ತಾವಲ್ರಿ ಪೂಜಕ್ಕೆ. ಬೋರ್ ನೀರು ಪೂಜಕ್ಕೆ ಹಂಗಾರ ಬಿಡ್ರಿ ಹೋಗ್ಲಿ. ಕುಡಿಯಕ್ಕೆ ಯಾರು ಹಾಕಿದ್ರಿ ಏನ್ರಿ ಅತ್ತಿಯರ? ನೋಡವ, ನನಗೂ ಮೊಣಕಾಲು ನೋವು, ನಾನು ಶುಗರು, BP, ಮತ್ತು ನನಗೆ ಈಗ ಒಂದು 3-4 ಆಪ್ರೇಷನ್ ಆಗ್ಯಾವು. ನಾನು ಕೊಡಪಡ ಎತ್ತಿದ್ರಾಗಲ್ಲ. ನಿನಗಂಡು ಇದ್ನಂದ್ರೆ ನಿನ್ನ ಗಂಡಗೆ ಹೇಳ್ತಿದ್ವಿ. ಮತ್ತೇನು ಮಾಡೋಕ್ಕಾಗಲ್ಲ. ನಿನಗೆ ಹೇಳ್ಬೇಕು. ಸುಮ್ಮನೆ ನೀನು ಹಿಂಗೆ ಬೆಡಸ್ ಮಾಡ್ಕೊತ ನಿಂತ್ಕೊಂಡೆ ಅಂದ್ರೆ ಅವು ಈಗ ಎಲ್ಲರೂ ಮೋಟ್ರ್ ಹಚ್ಚತ್ಲಿಗೆ ನಮ್ಮ ನೀರು ಹೊಕ್ಕವು. ನೋಡಾಗ್ಲೇ ಯಾರ್ದೋ ಮೋಟ್ರ್ ಕೆತ್ತನ ಗಿರ್ರ ಅನ್ನೋದು ಹಚ್ಚಾರಾಗಲೇ. ಇನ್ನು ಓಸರು ಹಚ್ಚಿದ ಅಂದ್ರೆ ನಾವು ಮತ್ತೆ ಎಲ್ಲರೂ ಹೋಗೋವರೆಗೂ ಕಾಯ್ಕೊಂಡು ನಿಂದಿರ್ಬೇಕು. ಎಲ್ಲರೂ ಮೋಟ್ರ್ ಬಂದ್ ಮಾಡೋವರೆಗೂ. ಮತ್ತೆ ನಮ್ಮ ನಳ ಇರಂಗಿಲ್ಲ. ಮ್ಯಾಗ ಒಂದು 5 ನಳ ಹೇಳೋದು ಕೇಳು, ಸರ ಹೋಗಿ ಹಿಡ್ಕೊಂಬ. ಸರಿ ಬಿಡ್ರಿ, ಹಿಡ್ಕೊಂಬರ್ತೀನಿ. ಇವ್ರಿಗೆ ಹೇಳ್ಬಿಡ್ತೀನಿ, ನಂಗಂತರೂ ಕರೆನ ಆಗೋಲ್ದು, ಭಾಳ ತ್ರಾಸ ಆಕತೈತೆ ಅಂತೇಳಿ. ಬಂದೀನಿ ಇಷ್ಟ ಅದು ಮಾಡಿ ಇದು ಮಾಡಂತ ಹೇಳ್ತಾರೆ. ನಿಂತೆಲ್ಲ ನಿಹಾರಿಕಾ? ಹ್ಞೂ ರೀ, ಹೋದೆ. ಏನು ಹಂಗ ಡೋಲಿ ನೋಡ್ಬೇಕು, ನಾಟಕ ಐಕ್ಯವು. ಅದ್ರಾಗ 2 ಅದಾವ ಅಂತೇಳಿ ಕೂಸು ಭಾರಿ ನಾಟಕ ಮಾಡ್ತಾವ ನೋಡ್ರಿ. ಅಯ್ಯೋ, ಆಕಿದೇನು ಕೇಳ್ತಿದ್ದಿ? ಎಲ್ಲ ನಾಟಕ. ಈಗ ನೀನು ಆರಾಮಿಲ್ಲಾರ್ದಕ್ಕಿ ನೀನು ಕಿಮೋ ಮಾಡ್ಸ್ಕೊಳಕ್ಕಿ ನೀನು ಹೋಗಿ ಹಿಡ್ಕೊಂಬರಕ್ಕಾಗುತ್ತಾ? ನೀರೆಲ್ಲ ಆಕಿದಂಗ ಆಕಿದೇನು ಕೇಳಿ ನಡಿ. ಕಾವೇರಿ. ಓ ಸಂಜು, ಬಾರಪ್ಪ ಬಾ. ಕೊನೆಗೆ ಸೋದ್ರ ಮಾವ ಅಂತ ಅಲ್ಲಂದ್ರೂ ನಿನ್ನ ಹೆಂಡತಿ ಅಪ್ಪಂತರ ನಾ ಹೇಳಿ ಕಳ್ಸಿದಕ್ಕೆ ಬೆಲೆ ಕೊಟ್ಟು ಬಂದೆಲ್ಲ. ಬಾ, ನಿನಗೆ ಎಷ್ಟು ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಅಂತಾನೆ ಬರಕತ್ತಿತ್ತು. ಏನು ಸಮಾಚಾರಪ್ಪ? ನನಗೆ ಯಾವಾಗಲೂ ನಿಮ್ಮ ಮೇಲೆ ಅಭಿಮಾನ, ಗೌರವ. ಸೋದ್ರ ಮಾವ ಅಂತನೂ, ಹೆಣ್ಣು ಕೊಟ್ಟಿರೋ ಅಪ್ಪ ಅಂತನೂ ಯಾವಾಗಲೂ ಅಭಿಮಾನನೂ ಐತಿ, ಗೌರವನೂ ಐತಿ. ಆದರೆ ನೀವ ತಂದೆ ಮಗಳು ತಾಯಿ ಕಳ್ಕೊಂಡಿದ್ದು. ಈಗಾದ್ರೂ ನಮ್ಮವ್ವ ನಮ್ಮಪ್ಪ ಯಾಕೆ ಹೇಳಿ ಕಳ್ಸ್ಯಾರ, ಒಂದು ಮಾತು ಹೋಗ್ಬಾ ಅಂತ ಹೇಳಿದ್ದಕ್ಕೆ ಬಂದಿದ್ದು. ಆ ನಂಬರ್ ನನ್ನ ಹತ್ರ ಇಲ್ಲ. ಸ್ವಿಚ್ ಆಫ್ ಮಾಡಿದ್ದು ಉದ್ದೇಶ ನನಗಿರಲಿಲ್ಲ. ಅದು ಪೋಸ್ಟ್ ಪೇಡ್ ಇತ್ತು. ನಿಮ್ಮ ಮಗಳು ಅದಕ್ಕೆ ಬಿಲ್ ಕಟ್ತಿದ್ಲು. ಆಕೆ ಅದನ್ನ ತೋರಿಸಿದ್ಲು. ಅದಕ್ಕೆ ಆ ಸಿಮ್ ಅವಾಗ ತೆಗೆದು ನಾ ಬೇರೆ ತೊಗೊಂಡೀನಿ. ಮುಗಿದೋತು ಅಷ್ಟೆ, ಬೇರೆ ಏನೂ ಇಲ್ಲ. ನನ್ನ ಕೆಲಸ ಹೋದಾಗಿದ್ದನು ನಿನ್ನ ಮಗಳು ನನ್ನನ್ನು ಎಷ್ಟು ನೀಚವಾಗಿ ಕೃತ್ಯವಾಗಿ ಕಂಡ್ಲು ಅದು ಗೊತ್ತಲ್ಲ ನಿನಗೆ? ಸಂಜು, ಮಾವನ ಮರ್ಯಾದ್ರಲ್ಲಿ ನೀನು ತಾನು ಅಂತ ಮಾತಾಡೋದು ಚಲೋ ಅಲ್ಲ, ಹೇಳ್ತೀನಿ ನಾನು. ನೋಡು ಮಾವ, ನಾನು ಪ್ರೀತಿಯಿಂದ ಸಲಿಗೆಯಿಂದ ಮಾತಾಡಕತ್ತೀನಿ. ಸೋದ್ರ ಮಾವನ ಸಲಿಗೆಯಿಂದ ಮಾತಾಡಕತ್ತೀನಿ. ಮತ್ತು ಗೌರವ ಬೇಕು ಅಂದ್ರೆ ಗೌರವ ಬರುತ್ತಾ? ಪ್ರೀತಿ ಇರಲ್ಲ ನೋಡು. ಐತಿ ನಿನ್ನ ಟೈಮ್ ಐತಿ,
ಮಾತಾಡ್ತಿ ಮಾತಾಡು. ಆತ್ ಕುಂದ್ರು, ನನ್ನ ಮಗಳು ಕರಿತೀನಿ. ಕಾವೇರಿ, ಕಾವೇರಿ ಕುತ್ಕೋಪ. ಇಲ್ಲ ಮಾವ, ಕುಂದಿರ್ತೀನಿ, ಒಂದು ನಿಮಿಷ ಕರಿ. ಓ ರೀ, ನೀವಾ? ನಾನು ಆರಾಮದಿರಾ? ಎಷ್ಟು ದಿನ ಆತ ನೀವು ಬೇಜಾರು ಮಾಡ್ಕೊಂಡು ಹೋದಾಗಿದ್ದ. ನನಗೂ ಎಷ್ಟು ಬೇಜಾರಾತ್ ಗೊತ್ತನ. ನನಗೂ ಬೇಜಾರಾತು. ನನಗಿಂತ ನಿನಗೆ ರೊಕ್ಕನ ಮುಖ್ಯ ಆತಲ್ಲ ಅಂಥೇಳಿ. ಒಬ್ಬರು ಯಾರೋ ಕಮೆಂಟ್ ಹಾಕಿದ್ರು, ಮತ್ತೆ ಯಾವುದೋ ಹೊಸ ಕತೆ ಶುರು ಮಾಡಿದ್ರು ಅಂತ. ಇದು ಹೊಸ ಕತೆ ಅಲ್ಲ, ಹಳೆ ಕತೆ, ಬೇರೆ ಕತೆನೂ ಅಲ್ಲ. ನೀವು ಮೊದಲಿಂದ ನೋಡಿರಲ್ಲ ಅಲ್ಲ, ನಿಮಗೆ ಗೊತ್ತಿರಲ್ಲ ಅಷ್ಟೇ. ಅದು ಹಂಗಲ್ಲ, ನೀನ ನನ್ನ ಮ್ಯಾಗ ಸಿಟ್ಟು ಮಾಡ್ಕೊಂಡು ಹೋಗಿದ್ದು. ಸರಿ, ಈಗ ಹೇಳು, ಎದಕ್ಕೆ ಕರೆ ಕಳಿಸಿದಿ? ಇನ್ನೇನಿರತ್ತ, ನಂದು ಒಂದ ಬೇಡಿಕೆ. ಇಲ್ಲಿರು, ನಂಗೆ ನನ್ನ ತಪ್ಪಿನ ಅರಿವಾಗೈತಿ. ನೀ ಇಲ್ಲೇ ಇದ್ದಲ್ಲ ಮೊದಲು, ಇಲ್ಲೇ ಇದ್ಬಿಡು. ಈಗ ನೀನು ದುಡಿತಿದ್ದಿ, ನಾನು ಕೆಲಸ ಮಾಡ್ತೀನಿ. ನಿನ್ನಷ್ಟು ಸಂಬಳ ಬರದೇ ಇರ್ಬೋದು, ಅಥವಾ ನಿನ್ನಷ್ಟು ನಾ ದುಡಿದೇ ಇರ್ಬೋದು. ತಕ್ಕ ಮಟ್ಟಿಗೆ ನನಗೂ ಸಂಬಳ ಬರುತ್ತಾ? ಇಲ್ಲೇ ಇದ್ಬಿಡು. ಅಂದ್ರೆ ನಾನೀಗ ದುಡಿಯಾಕತ್ತೀನಿ ಅಂತ ನಾನು ನೆನಪಾದ್ನೋ, ಅಥವಾ ನಿನ್ನ ಅಭಿರುಚಿ ತಕ್ಕಂಗೆ ಯಾರೂ ಸಿಗಲಿಲ್ಲ, ಅಥವಾ ನೀನು ಅನ್ಕೊಂಡಂಗೆ ಯಾರೂ ಸಿಗಲಿಲ್ಲ ಅಂತ ನಾನು ನೆನಪಾದ್ನು ಅಂತ ಕೇಳ್ಬೋದನ? ಸಂಜು, ಸಿಟ್ಟ್ಯಾಕೆ ಮಾಡ್ಕೋತಿ? ಸಿಟ್ಟ್ಯಾಕೆ ಮಾಡ್ಕೋತಿ ಕಾವೇರಿ? ನೋಡು, ನಾನೀಗ ಎಲ್ಲ ಈಗೋನು ಬಿಟ್ಟು, ಆಟಿಟ್ಯೂಡ್ ಬಿಟ್ಟು ನಾನು ನಿನ್ನ ಹತ್ರ ಕೇಳ್ಕೊಳಗತ್ತೇನೆ. ನೋಡು, ವಾಪಸ್ ಬಂದ್ಬಿಡು, ಇಲ್ಲೇ ಇರೋಣ. ನಂಗೆ ಆ ಹಿಂದಾಗಿರೋಕ್ಕಾಗಲ್ಲ. ಆ ರಾಜು, ಆ ಮಂಜುನ ಹೆಂಡ್ತಿ, ರಾಜುನ ಹೆಂಡ್ತಿ, ಆ ಮಕ್ಕಳು ಚೀಯ ಮಿಯ ಅಂಥೇಳಿ. ನಿನಗಿರೋಕ್ಕಾಗಲ್ಲ ಅಂದ್ರೆ ನಾನೇನು ಮಾಡಲಿ? ನನಗೆ ಅಲ್ಲಿದ್ರನ ನನಗೆ ನೆಮ್ಮದಿ, ನನಗೆ ಅಲ್ಲಿದ್ರನ ನನಗೆಲ್ಲ ಸುಖ ಐತಿ. ನಾನು ಯಾಕೆ ಇಲ್ಲಿ ಬಂದಿರಲಿ? ಇಲ್ಲಿ ಏನಾಯ್ತು ಅಂತಿರಲಿ? ಒಂದು ಮಕ್ಕಳ ಮರಿನ, ಒಂದು ಪ್ರೀತಿಯ ವಿಶ್ವಾಸನ ಒಬ್ರು ಮಕ್ಕ ಕೊಟ್ಟೊಬ್ರು ನೋಡೋದಿಲ್ಲ. ನಿನಗೆ ಬೇಕಾದ ನೀ ಉಂತಿ, ನಿಮ್ಮ ಅಪ್ಪ ಬೇಕಾದ ನಿಮ್ಮ ಅಪ್ಪ ಉಂತಾನ, ನಿಮ್ಮ ಅವ್ಗೆ ಬೇಕಾದ ನಿಮ್ಮ ಅವ್ ಉಂತಾಳ. ನೀವು ಮೂರು ಮಂದಿ ಮಧ್ಯೆ ಒಳ್ಳೆ ನಾನು ಗೂಗಿಗತ್ತಿಗಿರೋಕ್ಕಾಗಲ್ಲ. ನನಗದು ಸ್ವರ್ಗ, ನನಗದು ಸ್ವರ್ಗ. ನಮ್ಮವ್ವ, ನಮ್ಮಪ್ಪ, ನಮ್ಮ ಅಣ್ಣ, ನನ್ನ ತಮ್ಮ, ಅವ್ನ ಹೆಂಡತಿ, ಅವ್ನ ಮಕ್ಕಳು, ಈಗ ನಮ್ಮ ಅಕ್ಕಂಗ್ಯಾರು ಬಂದಾರ. ಸ್ವರ್ಗದು ನನಗ. ಮಕ್ಕಳಂತರೂ ಹೋದ್ಕೊಳ್ಳಿನ ಒಬ್ರು ಚಿಕ್ಕಪ್ಪ ಅಂತಾರೆ, ಒಬ್ರು ದೊಡ್ಡಪ್ಪ ಅಂತಾರೆ. ನಾನು ಹೋಗತ್ಲಿ ನನ್ನ ಕಾಲು ಕೈ ಸುತ್ತರ್ಕೊಂಡು ನನ್ನ ಒಬ್ಬನ ಇದಕ್ಕೂ ಬಿಡಲ್ಲ, ನನಗೆ ನಿನ್ನ ನೆನಪಾಗೋಕ್ಕೂ ಬಿಡಲ್ಲ. ಪ್ರೀತಿ ಮಾಡಿ ನಿನ್ನನ್ನು ಮದುವಾಗಿ ನನ್ನ ನೆನಪು ನನಗೆ ಬರಬಾರ್ದು, ಅಷ್ಟು ಪ್ರೀತಿಯ ಮಕ್ಕಳು ಕೊಟ್ಟಾರ ನನಗೆ. ಆ ಸ್ವರ್ಗನ ಬಿಟ್ಟು ಈ ನರ್ಕಕ್ಕೆ ಬಂದು ನಾ ಇರಲಾರೆ ಕಾವೇರಿ. ನಿನಗೆ ನನ್ನ ಮ್ಯಾಗ ಪ್ರೀತಿ, ವಿಶ್ವಾಸ, ಕಾಳಜಿ, ಇನ್ನೊಂದು ಮತ್ತೊಂದು ಅಂತಿತ್ತು ಅಂದ್ರೆ ನೀನ ಬಂದು ನಮ್ಮ ಮನೆಗಿರು ಅಷ್ಟೆ. ಮಾವ, ಇದಾ ಮಾತಾ? ನೋಡು, ನಾನು ಅವಾಗಾದರೂ ಹೇಳಿದೆ, ನೀನು ನನ್ನನ್ನು ನಾಯಿ ಥರ ಕಾಲು ಕಸವಾಗಿ ಕಂಡು ನನ್ನನ್ನು ಓಡಿಸ್ತಿ. ಸರಿ, ನಾನು ಬಂದೆ, ನನಗೇನು ಬೇಜಾರಾಗಲಿಲ್ಲಪ್ಪ, ನನಗೇನು ಬೇಜಾರಾಗಲಿಲ್ಲ. ಈಗ ಬೇಜಾರಾಗಿಲ್ಲಲ್ಲ, ಇಲ್ಲಿರಲ್ಲ, ಏನಾಗುತ್ತೀಗ? ನಾನ ಹೇಳಕತ್ತೀನಲ್ಲ. ನನಗೇನು ಸ್ವಾಭಿಮಾನ ಅನ್ನೋದಿಲ್ಲಂತ ಮಾಡಿಯೇನ? ಕೆಲಸ ಇಲ್ಲಾರ್ದಾಗ ಕಾಲಿಲೆ ಒದ್ದು ಕಳಿಸಿ ನನಗೆ. ನೀನು ನಿಮ್ಮಪ್ಪ ನಿಮ್ಮವ್ವ ಅಂದಿದ್ದು ಮಾತು ನನಗೆ ಇನ್ನೂ ಕಿವ್ಯಾಗ ಗುಯ್ ಅಂತವು. ಮನೆವರೆಗೂ ಹೇಳಿ ಕಳಿಸಿದ್ರಿ. ನಮ್ಮವ್ವ ನಮ್ಮ ಅಪ್ಪನವರೆಗೂ ಈ ಸುದ್ದಿ ಹೋತು. ನಮ್ಮವ್ವ ನಮ್ಮಪ್ಪ ಹೋಗಿ ಕೇಳ್ಕೊಂಡು ಬಾ, ಅಷ್ಟು ಕಠೋರ ಮಾಡ್ಕೋಬೇಡ ಮನಸ್ಸು ಅಂದಿದ್ದಕ್ಕೆ ಬಂದಿ ನಾನು. ಇನ್ನು ಇದಕ್ಕಿಂತ ಜಾಸ್ತಿ ನನಗೇನು ಹೇಳೋಕ್ಕಾಗಲ್ಲ. ಅಲ್ಲಪ್ಪ, ಹಂಗಂದ ಹೆಂಗೋ ನೀನು? ಬಾರಿ ಬಿಡ ನಿಂದ. ಅಲ್ಲ, ಮಾಡ್ಕೊಂಡ್ರೆ ಏನ್ ತಕ್ಕಿ? ಅದ ಅನ್ಕೊಂಡೆ, ಇನ್ನು ಯಾಕೆ ನಮ್ಮ ಮತ್ತೆ ಹೊರಗೆ ಬಂದಿಲ್ಲಲ್ಲ ಅಂತೇಳಿ. ಮಾಡ್ಕೊಂಡು ಹೆಂಡತಿ ಹೌದು, ಮಾಡ್ಕೊಂಡು ಗಂಡನ ಕಾಲು ಕಸಬೇಕಂಡಲ್ಲ ನಿನ್ನ ಮಗಳು. ಅವಾಗ ಎಲ್ಲಿದ್ದೆ ಅತ್ತಿ ನೀನು? ಈಗೇನು ಹೇಳು ನಿನ್ ಮಾತು ಮಾವ? ನಂದು ಒಂದ ತೀರ್ಮಾನ, ನಿನಗೆ ನನ್ನ ಜೊತೆಗೆ ಇರಬೇಕು ಅಂದ್ರೆ ಈಗಲೂ ನಮ್ಮ ಮನೆ ಬಾಗಿಲು ತೆಗ್ದಿರತ್ತ ಬನ್ನಿ, ಅಲ್ಲಿ ಬಾಳೆ ಮಾಡು. ಆಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು, ಒಂದಿತ್ತು ಒಂದಿಲ್ಲ. ಅಲ್ಲಂತರೂ ಸರು 11 ಇಲ್ಲ. ಹೇಳ್ತೀನಿ ಕೇಳು, ಅಲ್ಲಿ ಸರು 11 ಇಲ್ಲ. ನಮ್ಮದು ತುಂಬ ಕುಟುಂಬ. ನೀನು ಬೇಕಾತು ಬಂದು ಚಂದಾಗ ಬಾಳೆ ಮಾಡ್ಕೊಂಡು ಹೋಗು. ಬೇಡಾತಾ? ನಿಮ್ಮ ಅಪ್ಪನ ಮನೆಯಾಗ ಆರಾಮದಿಯಲ್ಲ, ಆರಾಮಿರು. ಇದ ನನ್ನ ನಿರ್ಧಾರ. ನೋಡು, ನಾನು ಇವೆಂಟ್ಸ್ ಭಾಳ ಅದಾವು. ಮದ್ವೆ ಸೀಸನ್ನು, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ, ಬರ್ಡೇ, ಅದು ಇದು 1000 ಕೆಲಸ ಅದ ನನಗೆ. ಏನು ಅವನು ಅದು ಫಂಕ್ಷನಿಗೆ ನನಗೆ 1 hour ನಂಗೆ ಫ್ರೀ ಇಲ್ಲ. ನಾನು ಹೋಗಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಕೆಲಸದವ್ರಿಗೆ ಎಲ್ರಿಗೂ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಡೆಕೋರೇಷನ್ ಮಾಡೋ ಕಡೆನೂ ಹೋಗಬೇಕು. ನನಗೆ ಭಾಳ ಕೆಲಸದವು. ನಿರ್ಧಾರ ಮಾಡಿ ನಂಗೆ ಫೋನ್ ಮಾಡು. ಬರ್ತೀನಿ ಅಂದ್ರೆ ಎಲ್ಲ ಗೌರವದೊಂದಿಗೆ ನೀನು ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ. ಬರಲ್ಲ ಅಂದ್ರೆ ನಂಗೆ ಫೋನ್ ಮಾಡಿ, ನಿಂಗೆ ನನ್ನ ಫೋನ್ ನಂಬರ್ ಗೊತ್ತಿಲ್ಲಲ್ಲ, ಬರ್ಕೋ. 984522334455 ಇದು ನನ್ನ ನಂಬರು. 24 ಗಂಟೆನೂ ಓಪನ್ ಇರುತ್ತೆ. ಏನಾರು ಇವೆಂಟ್ ಇದ್ರೂ ಫೋನ್ ಮಾಡ್ಬೋದು. ನಿನಗಿಲ್ಲ ಅಂದರೂ ಬೇರೆ ಯಾರಿಗಾರ ಇದ್ರೂ ಹೇಳು. ನಿನಗೆ ಗಂಡ ಬೇಕಂದ್ರೆ ಇದಕ್ಕೆ ಫೋನ್ ಮಾಡು, ಬರ್ತೀನಿ. ಅಪ್ಪ ನೋಡಪ್ಪ, ಎಷ್ಟು ಸೊಕ್ಕೈತ್ ನೋಡಿ.
ಹ್ಞೂನಮ್ಮ ಹ್ಞೂ ಕೈಯಾಗ 4 ಬಿಲ್ಲೆ ಆಡಕತ್ವಲ್ಲ ಬರಲ್ಲೀಗ ಬರಲ್ಲ ಏನು ಮಾಡೋಕ್ಕಾಗಿಲ್ಲ ನೋಡು ನಿನಗ ಬಿಟ್ಟಿದ್ದು ಈಗೇನು ಇನ್ನೊಂದು ಮದುವೆ ಆಗ್ತೀಯ ಏನು ಅಪ್ಪ ನಾ ಇಷ್ಟೊತ್ತಿಗೆ ಇನ್ನೊಂದು ಮದುವೆ ಆಗ್ತಿದ್ದೆ. ಡಾಕ್ಟ್ರು ಖಂಡಿತವಾಗಿ ಹೇಳಿದ್ರಲ್ಲ ನನಗೆ ಮಕ್ಕಳಾಗಲ್ಲ ಅಂತೇಳಿ, ಅದಕ್ಕೆ ಅಲ್ಲ ಇವನು ಮುಲಾಜಿಡೆ ಕತ್ತಿರೋದು. ಇಲ್ಲ ಅಂದಿದ್ದು ಇಷ್ಟೊತ್ತಿಗೆ ಇನ್ನೊಂದು ಮದುವೆ ಆಗಾರ ಮಕ್ಕಳು ಮರಿ ಮಾಡ್ಕೊಂಡು ನೆಮ್ಮದಿಯಾಗಿರ್ತಿದ್ದೆ ನಾನು. ಈಗ ಏನು ಮಾಡೋದಪ್ಪ?